ಸಚಿವ ಸಂಪುಟದ ನನ್ನ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಮತದಾರ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, 9ನೇ ತಾರೀಕು ಇನ್ನು 2 ದಿನ ಇದೆ. ಬಾಗಲಕೋಟೆ ಮತದಾನ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. HY ಮೇಟಿ ಅವರನ್ನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಆಶೀರ್ವಾದ ಮಾಡಿ ವೋಟ್ ಕೊಟ್ಟು ಅವರನ್ನ ನಿಮ್ಮ ಪ್ರತಿನಿಧಿಯಾಗಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀರಿ. ಅವರು 5 ವರ್ಷ ತುಂಬಿಸ್ಲಿಕ್ಕೆ ಆಗ್ಲಿಲ್ಲ. ನಮ್ಮನ್ನೆಲ್ಲ ಮಧ್ಯದಲ್ಲಿ ಅಗಲಿದರು. ಇನ್ನ ಅವರ ಅವಧಿ 2 ವರ್ಷಗಳಿಗಿಂತ ಜಾಸ್ತಿ ಇತ್ತು. ಅವರ ಅವಧಿ ಪೂರ್ಣ ಆಗ್ಬೇಕಾದ್ರೆ ಅವರ ಸ್ಥಾನವನ್ನ ಭರ್ತಿ ಮಾಡಲೇಬೇಕಾಗ್ತದೆ. ಇದು ಕಾನೂನು, ಸಂವಿಧಾನದ ಪ್ರಕಾರ 5 ವರ್ಷಗಳಿಗೊಮ್ಮೆ ಚುನಾವಣೆ. ಯಾರಾದರೂ ಮಧ್ಯದಲ್ಲಿ ಕಾಲವಾದರೆ ಅದು 6 ತಿಂಗಳಿಗಿಂತ ಹೆಚ್ಚಾಗಿದ್ರೆ ಚುನಾವಣಾ ಆಯೋಗದವರು ಉಪಚುನಾವಣೆಯನ್ನ ಮಾಡ್ತಾರೆ. ಹಾಗಾಗಿ ಈ ಉಪಚುನಾವಣೆ ಬಂದಿದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. HY ಮೇಟಿ ಅವರು ಬಹಳ ಸಜ್ಜನರು, ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಬಹಳ ನಿಯತ್ತಿನ ಮನುಷ್ಯ. ನನಗೆ ಬಹಳ ಆಪ್ತರಾಗಿದ್ದಂತ ವ್ಯಕ್ತಿ ಅಂತಕ್ಕಂಥದನ್ನ ಇವತ್ತು ನೆನ್ಕೊಳ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ. ಅದಕ್ಕೋಸ್ಕರ ಅವರ ಕುಟುಂಬ ವರ್ಗದವರಿಗೆ ಈ ಸಾರಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಾಲಿಸಿನೂ ಕೂಡ ಅದೇನೇ ಇದೆ. ಯಾರಾದರೂ ಅವಧಿ ಮುಗಿದ್ರೊಳಗಡೆ ತೀರೋದ್ರೆ ಅವರ ಕುಟುಂಬದವರಿಗೆ ಸಾಮಾನ್ಯವಾಗಿ ಟಿಕೆಟ್ ಕೊಡ್ತಕ್ಕಂಥದನ್ನ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ. ಆದ್ರಿಂದ ಮೇಟಿಯವರ ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಉಮೇಶ್ ಮೇಟಿಯವರು
ಅವರ ಸ್ವಂತ ಮಗ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಉಳಿದ ಅವಧಿಗೆ ಸುಮಾರು ಇನ್ನ ನಮ್ಮ ಸರ್ಕಾರ 2 ವರ್ಷಕ್ಕಿಂತ ಜಾಸ್ತಿ ಇರ್ತದೆ. ಮೇಟಿಯವರ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಉಮೇಶ್ ಮೇಟಿಯವರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರಿಗೆ ವೋಟ್ ಹಾಕಿ ನಿಮ್ಮ ಪ್ರತಿನಿಧಿಯಾಗಿ ಕಳಿಸಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. HY ಮೇಟಿಯವರು ಐದು ಬಾರಿ ಶಾಸಕರಾಗಿದ್ದದ್ದು, ಒಮ್ಮೆ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿ ಗೆದ್ದಿದ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಆಗ ಮಂತ್ರಿಯಾಗಿದ್ರು ಅವರು. ನೋಡಪ್ಪ, ನಮ್ಮ ಸರ್ವೆ ಪ್ರಕಾರ ನೀನೇ ಗೆಲ್ಲದು ಅಂತೇಳಿ ಸರ್ವೆ ಹೇಳ್ತದೆ, ನೀನು ನಿಲ್ಲೇಬೇಕು ಲೋಕಸಭೆಗೆ ಅಂತ ಹೇಳಿದಾಗ ಮರು ಮಾತಾಡದೇನೆ HY ಮೇಟಿಯವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿ ಗೆದ್ದಿದ್ರು ಕೂಡ ಸಾಮಾನ್ಯವಾಗಿ ಮಂತ್ರಿಯಾಗಿದ್ದವರು ಮಂತ್ರಿ ಸ್ಥಾನವನ್ನು ಬಿಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡೋದು ಬಹಳ ಕಡಿಮೆ. ಅಂತ್ಯದಲ್ಲಿ HY ಮೇಟಿಯವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ರು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಎರಡು ಸಾರಿ ಮಂತ್ರಿ ಆಗಿದ್ರು. ಒಮ್ಮೆ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು, ಇನ್ನೊಮ್ಮೆ ಎಕ್ಸೈಸ್ ಮಿನಿಸ್ಟರ್ ಆಗಿದ್ರು. ಎರಡು ಬಾರಿನೂ ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಸರ್ಕಾರದ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತಕ್ಕಂಥದನ್ನ ಇವತ್ತು ನಾನು ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಅವರೇ ನಮಗೆ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಪಕ್ಷ. ಅವರು ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಸರ್ಕಾರ ನಡೆಸಿದ್ದಾರೆ. 9 ವರ್ಷಗಳ ಕಾಲ ಸರ್ಕಾರ ನಡೆಸಿದ್ದಾರೆ. 2008ರಿಂದ 13ರವರೆಗೆ ಒಮ್ಮೆ, 2019ರಿಂದ 23ರವರೆಗೆ ಒಮ್ಮೆ. ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಬಿಜೆಪಿಯವರು ಅಧಿಕಾರಕ್ಕೆ ಬಂದಿಲ್ಲ. ನೀವು ಇದನ್ನ ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಜನ ಯಾವತ್ತೂ ಬಿಜೆಪಿಯವರಿಗೆ ಆಶೀರ್ವಾದ ಮಾಡಿಲ್ಲ. 2008ರಲ್ಲಿ ಅವರು ಗೆದ್ದದ್ದು 110 ಸ್ಥಾನಗಳು. 113 ಸ್ಥಾನಗಳು ಒಂದು ಸರ್ಕಾರ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ 113 ಸ್ಥಾನಗಳನ್ನ ಗೆಲ್ಲೇಬೇಕು. ಇಲ್ಲೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು 110 ಸ್ಥಾನಗಳನ್ನ ಗೆದ್ರು. ಪಕ್ಷೇತರರ ಬೆಂಬಲವನ್ನು ಪಡೆದು 8 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅವ್ರಿಗೆಲ್ಲ ಕೋಟ್ಯಾಂತರ ರೂಪಾಯಿಗಳನ್ನ ಕೊಟ್ಟು ಮತ್ತೆ ಉಪಚುನಾವಣೆ ಮಾಡಿ, ಆ ಉಪಚುನಾವಣೆಯಲ್ಲೂ ಕೂಡ
ಸುಮಾರು 25-30 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಪಕ್ಷ ಅವ್ರಿಗೆ ಖರ್ಚು ಮಾಡಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆಪರೇಷನ್ ಕಮಲ ನಡೆದಿರಲಿಲ್ಲ. ಆಪರೇಷನ್ ಕಮಲವನ್ನ ಪ್ರಾರಂಭ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಅವರು ನೇರ ಜನಗಳ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಂತವರು, ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಂತವರು. ಇದು ಮೊದಲನೇ ಬಾರಿ ನಡೆದಂತದ್ದು. 5 ವರ್ಷಗಳ ಕಾಲ 3 ಜನ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು 3 ಜನ ಮುಖ್ಯಮಂತ್ರಿಗಳಾದರು. ಆಮೇಲೆ 2018ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 104 ಸ್ಥಾನಗಳನ್ನ ಗೆದ್ರು. 104 ಸ್ಥಾನಗಳನ್ನ ಗೆದ್ರು. ಆಗ್ಲೂ ಕೂಡ ಅವರಿಗೆ ಮೆಜಾರಿಟಿ ಬರಲಿಲ್ಲ. ಮತ್ತೆ ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಮತ್ತೆ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದರು. ಇದು ಬಿಜೆಪಿಯವರ ಇತಿಹಾಸ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇವರು ಈ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಮತ್ತೆ ದಾವಣಗೆರೆಯಲ್ಲಿ 2 ಕಡೆ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಹಿರಿಯರಾದ ಶಿವಶಂಕರಪ್ಪನವರು ಶಾಸಕರಾಗಿದ್ದರು. ಅವರು ಕಾಲವಾದರು. ಅವರ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಮೊಮ್ಮಗ ಸಮರ್ಥ ಅಂತಕ್ಕಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. 2 ಕಡೆ ಅವ್ರ ಪ್ರಚಾರ ಏನ್ ಗೊತ್ತಾ? ನನ್ನನ್ನ ಅಟ್ಯಾಕ್ ಮಾಡೋದು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಬಡವರ ಪರವಾಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಡಿಯೂರಪ್ಪನವರು ಪತ್ರಿಕೆಯವರು ಕೇಳ್ತಾ ಇದ್ರು ನನಗೆ, ಯಡಿಯೂರಪ್ಪನವರು ವಿಶ್ವಾಸ ದ್ರೋಹಿ, ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರಂತೆ. ನಾನು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಕ್ ಹೋಗಲ್ಲ, ಅವ್ರಿಗೆ ಬೈಯಕ್ಕೂ ಹೋಗಲ್ಲ. ನಾನು ಯಡಿಯೂರಪ್ಪನವರು ಯಾವ ತರ ಇದ್ರು ಅಂತಂದ್ರೆ, ಅವರೇ ಭ್ರಷ್ಟರು, ನನ್ನನ್ನ ಭ್ರಷ್ಟಾಚಾರಿ ಅಂತ ಹೇಳ್ತಾರಲ್ಲ. ಭೂತನ ಬಾಯಿಯಲ್ಲಿ ಭಗವದ್ಗೀತೆ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ. ಯಡಿಯೂರಪ್ಪನವರು ಅತ್ಯಂತ ಕಡು ಭ್ರಷ್ಟರು ಅಂತ ಹೇಳಿದವರು ಯಾರು? ಬಸವನಗೌಡ ಯತ್ನಾಳ್. ವಿಶ್ವನಾಥ್, ನಮ್ಮ ಮೈಸೂರಿನ ವಿಶ್ವನಾಥ್, ಅವರಿಬ್ರು ಯಾವ ಪಕ್ಷದವರು? ಅವರಿಬ್ರು ಭಾರತೀಯ ಜನತಾ ಪಕ್ಷದವರು. ಆಗಿನ್ನೂ ಬಸವನಗೌಡ ಯತ್ನಾಳ್ ಸಸ್ಪೆಂಡ್ ಆಗಿರ್ಲಿಲ್ಲ, ಉಚ್ಚಾಟನೆ ಆಗಿರ್ಲಿಲ್ಲ ಪಕ್ಷದಿಂದ. ಅವರು ಹೇಳಿದಂತ ಮಾತು, ಯಡಿಯೂರಪ್ಪನ ಮಗ ವಿಜೇಂದ್ರ ಇವತ್ತು ಬಿಜೆಪಿ ಅಧ್ಯಕ್ಷರಾಗಿದ್ದಾರಲ್ಲ, ಯಡಿಯೂರಪ್ಪನವರ ಮಗ ವಿಜೇಂದ್ರ, ಅವರಿಬ್ರು ಅತ್ಯಂತ ಭ್ರಷ್ಟರು ಅಂತ ಹೇಳಿದವರು ಬಸವನಗೌಡ ಯತ್ನಾಳ್ ಅವರು, ವಿಶ್ವನಾಥ್ ಅವರು. ಇವರು ನನಗೆ ವಿಶ್ವಾಸ ದ್ರೋಹಿ. ನಾನು ಕೇಳಿದೆ ಮಾಧ್ಯಮದವರಿಗೆ, ಯಾರಿಗೆ ವಿಶ್ವಾಸ ದ್ರೋಹ ಮಾಡಿರೋದು ನಾನು? ಯಾರಿಗೆ ಹೇಳಲ್ಲ ಅವರು ಹೇಳಲಿಲ್ಲ. ನಾನು ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೀನಿ? ಸುಳ್ಳೇ ಹೇಳೋದು. ಅವ್ರು
ಅವರು ಏನ್ ಮಾಡಿದೀವಿ 9 ವರ್ಷದಲ್ಲಿ ಅನ್ನತಕ್ಕಂಥದ್ದನ್ನ ಜನರ ಮುಂದೆ ಇಡಬೇಕು. ಜನರ ಮುಂದೆ ಇಡಬೇಕು. ಏನ್ ಮಾಡಿದೀವಿ ಅಂತ ಏನು ಕೇಳಲ್ಲ, ನನ್ನನ್ನ ಟೀಕೆ ಮಾಡೋದು. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಇದು ಸಂವಿಧಾನ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ. ಯಾವತ್ತೂ ಕೂಡ ಈ ವರ್ಗದ ಜನರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡಲಿಲ್ಲ. ಅದಕ್ಕೋಸ್ಕರ ಬಿಜೆಪಿಯವರು ನನಗೆ ಟೀಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಿಜೆಪಿಯವರು ಯಾವತ್ತಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳಿ ನೋಡೋಣ. ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳಿ. ಕರ್ನಾಟಕ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗಿದ್ರೆ ಭಾರತೀಯ ಜನತಾ ಪಕ್ಷದ ಮೋದಿಯವರ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ, ಅವರ ಸರ್ಕಾರದಿಂದ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ 6 ವರ್ಷಗಳ ಕಾಲ ಮೋದಿಯವರು 15ನೇ ಹಣಕಾಸಿನ ಆಯೋಗ, ಆ ಆಯೋಗದ ಅವಧಿನಲ್ಲಿ 6 ವರ್ಷಗಳಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ನಮಗೆ ನಷ್ಟ ಆಯಿತು. 2 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಯಿತು. ಇದನ್ನ ಮಾಡಿದವರು ಯಾರು? ನರೇಂದ್ರ ಮೋದಿಯವರು. ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಯಾರಾದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸಂಸದರು, ಮಂತ್ರಿಗಳಾಗಿರ್ತಕ್ಕಂಥವರು ಕೇಳಿದ್ರ? ಕೇಳಿಲ್ಲ. ಯಾಕೆ ಕೇಳಿಲ್ಲ? 14ನೇ ಹಣಕಾಸಿನಲ್ಲಿ 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬಂದಿದ್ದಂತ ಪಾಲು 4.7%. 15ನೇ ಹಣಕಾಸಿನಲ್ಲಿ ಬಂದಂತ ಪಾಲು 3.6%. ಅಂದ್ರೆ 1.1% ನಮಗೆ ನಷ್ಟ ಆಯಿತು. ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಅದಕ್ಕಾಗಿ ಕನ್ನಡಿಗರಿಗೆ ಆದಂತ ಅನ್ಯಾಯ ಅದು. ಒಬ್ಬ ಚಕಾರ ಎತ್ತಲಿಲ್ಲ. ಪ್ರಹ್ಲಾದ್ ಜೋಶಿ ಅಷ್ಟೊಂದೆಲ್ಲ ಮಾತಾಡ್ತಾರ, ಬಸವರಾಜ ಬೊಮ್ಮಾಯಿ ಅಷ್ಟೊಂದು ಮಾತಾಡ್ತಾರ, ಮಾಡಲಿಲ್ಲ. 15ನೇ ಹಣಕಾಸಿನಲ್ಲಿ ನಮಗೆ ಬರಬೇಕಾಗಿದ್ದ ಹಣ ಕಡಿಮೆ ಆಯಿತು ಅಂತ ಹೇಳಿ ವಿಶೇಷ ಅನುದಾನವನ್ನ ಕೊಟ್ಟಿದ್ರು. ನಮಗೆ ವಿಶೇಷ ಅನುದಾನವನ್ನ ಕೊಟ್ಟಿದ್ರು. 5,495 ಕೋಟಿ ರೂಪಾಯಿಗಳು ನಮಗೆ 5,495 ಕೋಟಿ ಜೊತೆಗೆ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತ ಹಣ ಬರಲಿಲ್ಲ. ಇದು ಕನ್ನಡಿಗರಿಗೆ ಆದಂತ ದ್ರೋಹ, ಮೋಸ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಹಣ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ಅಂತ ಒಂದು ಯೋಜನೆ ನಡೀತಾ ಇದೆ, ನೀರಾವರಿ ಯೋಜನೆ. ಆ ನೀರಾವರಿ ಯೋಜನೆಗೆ ಇದೇ ನಿರ್ಮಲಾ ಸೀತಾರಾಮನ್ 23-24 ಬಜೆಟ್ ನಲ್ಲಿ ಭಾಷಣದಲ್ಲಿ ಹೇಳಿದ್ರು, ಅದಕ್ಕೆ 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ. 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ. ಅದನ್ನೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. 23 ಜನವರಿನಲ್ಲಿ ಇಲ್ಲಿ ಫೆಬ್ರವರಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಬಜೆಟ್ ಮಂಡಿಸುವಾಗ ಮತ್ತೆ ಅದನ್ನು ಪುನರುಚ್ಚಾರ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ,
ಅದು ಅವ್ರನ್ನ ಧನ್ಯವಾದಗಳನ್ನ ಹೇಳ್ತೇನೆ. ಅದಕ್ಕೋಸ್ಕರ ಈ ನಾನು ಕೂಡ ಬಜೆಟ್ ನಲ್ಲಿ ಘೋಷಣೆಯನ್ನು ಮಾಡ್ತೇನೆ. 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತಿನವರೆಗೆ ₹1 ಬರಲಿಲ್ಲ. ಇದು ಕನ್ನಡಿಗರಿಗೆ ಮಾಡಿದಂತ ಮೋಸ ಅಲ್ವಾ, ದ್ರೋಹ ಅಲ್ವಾ? ಇದು ಕರ್ನಾಟಕಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಮಾನ್ಯ ನರೇಂದ್ರ ಮೋದಿ ಅವರು ಕೂಡ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಮೊದಲು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಭರವಸೆಗಳನ್ನ ಕೊಟ್ಟರು, ಎಷ್ಟನ್ನ ಈಡೇರಿಸಿದ್ದಾರೆ, ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಒಮ್ಮೆ ಜ್ಞಾಪಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗ ಬರ್ತಾ ಒಳ್ಳೆಯ ದಿನ ಬಂತೇನ್ರಿ ಬರ್ಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು ಇದು. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು, ಒಳ್ಳೆಯ ದಿನಗಳು ಬರ್ತವೆ ಈ ದೇಶಕ್ಕೆ. ನಾನು ಪ್ರಧಾನಮಂತ್ರಿ ಆದ ತಕ್ಷಣ, ಬಿಜೆಪಿ ಸರ್ಕಾರಕ್ಕೆ ಬಂದ ತಕ್ಷಣ ಒಳ್ಳೆಯ ದಿನಗಳು ಬರ್ತವೆ. ಇಲ್ಲಿವರೆಗೆ ಒಳ್ಳೆಯ ದಿನ ಬರಲಿಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಂದು ಭಾರತ ದೇಶಕ್ಕೆ ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. 15 ಲಕ್ಷ ಇವತ್ತವರಿಗೆ 15 ಪೈಸೆನೂ ಬರಲಿಲ್ಲ. ಬಂತ ನಿಮ್ಗೆ? ನೀವೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ನಿಮ್ಗೆಲ್ಲ ಬಂದಿರ್ಬೇಕು. 15 ಲಕ್ಷ ಬಂದಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು, ಕಪ್ಪು ಹಣನೂ ತರಲಿಲ್ಲ, 15 ಪೈಸೆನೂ ಕೊಡ್ಲಿಲ್ಲ. ಆಮೇಲೆ ನಿರುದ್ಯೋಗದ ಸಮಸ್ಯೆ ಈ ದೇಶದಲ್ಲಿ ತಾಂಡ ಆಡ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ, 2 ಕೋಟಿ ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಇದು ಭರವಸೆ. ಇವತ್ತು ಎಷ್ಟು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 12 ವರ್ಷದಲ್ಲಿ ಎಷ್ಟು 24 ಕೋಟಿ ಹುದ್ದೆಗಳನ್ನು ಕೊಡಬೇಕಾಗಿತ್ತು ಯುವಕರಿಗೆ. ಕೊಡ್ಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಮಾಡಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚಿಸ್ತೇನೆ. ಅವತ್ತಿನ ಡಾಲರ್ ಒಂದು ಎಷ್ಟಪ್ಪ ಬೆಲೆ ಆಯ್ತಿತ್ತು ಅಂತಂದ್ರೆ 58 ರೂಪಾಯಿ. 58 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ 58 ರೂಪಾಯಿ. ಇವತ್ತು 94 ರೂಪಾಯಿ. ಎಷ್ಟು ರಾಯನಿಗೆ? 95 ರೂಪಾಯಿ. 95 ರೂಪಾಯಿ. ನರೇಂದ್ರ ಮೋದಿ ಅವರು ಬೆಲೆ ಏಕೆ? ಕೂತ್ಕೊಳ್ಳಪ್ಪ, ಕೂತ್ಕೋ. ಕುಡಿಸ್ರಿ ಅವ್ರಿಗೆ. ಯಾರೋ ಅವನು ಕುಡಿದವನ ಕರ್ಕೊಂಡವ್ರೆ ಅವನಿಗೆ.
ರೂಪಾಯಿ. ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೆಲೆ ಇವತ್ತು ಎಷ್ಟಿತ್ತು ಅವ್ರಿಗೆ ಬಂದಾಗ, ಪ್ರಧಾನಮಂತ್ರಿ ಆಗಿದಾಗ 2014ರಲ್ಲಿ 53 ರೂಪಾಯಿ ಡೀಸೆಲ್ 1 ಲೀಟರ್ಗೆ. ಇವತ್ತು 95 ರೂಪಾಯಿ. ಗ್ಯಾಸ್ 1 ಸಿಲಿಂಡರ್ಗೆ, ಅಡಿಗೆ ಅನ್ನಲ್ಲ, ಅದಕ್ಕೆ 414 ರೂಪಾಯಿ. ಇವತ್ತೆಷ್ಟಿದೆ? 1,000 ರೂಪಾಯಿ. 1,000 ರೂಪಾಯಿ. ಇದನ್ನ ಹೆಚ್ಚು ಮಾಡಿದವರು ಯಾರು? ನರೇಂದ್ರ ಮೋದಿ ಅವರು. ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅವತ್ತು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು. 71 ರೂಪಾಯಿ ಇತ್ತು. ಇವತ್ತು 102 ರೂಪಾಯಿ. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಸಿಕ್ಕದೇ ಇರ್ಲಿಕ್ಕೆ ಕಾರಣ ಯಾರು? ನೆಪ ಏನ್ ಹೇಳ್ತಾರೆ ಅಂದ್ರೆ, ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಎಲ್ಲಿಂದ ಅವರು ತಗೊಬರ್ಬೇಕಾಗಿತ್ತು. ಯುದ್ಧ ನಡೆದ್ರೆ ಯುದ್ಧ ನಡೀತದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಡೀತದೆ. ಆ ಯುದ್ಧ ನಡೆದ್ರೆ ಭಾರತ ದೇಶದ ಜನರು ಕಷ್ಟ ಅನುಭವಿಸ್ಬೇಕಾ? ಇದು ತಂದು ಕೊಡ್ಬೇಕಾಗಿರೋರು ಅಮೆರಿಕದವರಲ್ಲ, ಭಾರತ ದೇಶದವರಲ್ಲ, ನರೇಂದ್ರ ಮೋದಿ ಅವರಲ್ವಾ? ಈ ಜವಾಬ್ದಾರಿ ನರೇಂದ್ರ ಮೋದಿ ಅವರದಲ್ಲ. ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ. ಈ ಬೆಲೆ ಏರಿಕೆಗೆ ಕಾರಣ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್, ನಾವು ಅನೇಕ ಸಾರಿ ಹೇಳಿದೀವಿ, ಈಗಲೂ ಕೂಡ ಹೇಳ್ತೀವಿ, ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾತು ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸಿದ್ದರಾಮಯ್ಯನ ಸರ್ಕಾರ 2013 ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದು. ನಾವು 158 ಭರವಸೆಗಳನ್ನು ಈಡೇರಿಸಿತು. ಎಷ್ಟು ಈಡೇರಿಸಿದ್ದೀವಿ ನಾವು? 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಸೌಭಾಗ್ಯ, ಮೈತ್ರಿ, ಮನಸ್ವಿನಿ, ಕೃಷಿ ಭಾಗ್ಯ, ಹೀಗೆ ಅನೇಕ ಭಾಗ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ಬಡವರಿಗೆ, ರೈತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ. ನುಡಿದಂತೆ ನಡೆದಿದ್ದೀವಿ ನಾವು. 23ನೇ ಅಧಿಕಾರಕ್ಕೆ ಬಂದಾಗ ಮತ್ತೆ ನಾನೇ ಮುಖ್ಯಮಂತ್ರಿ. 592 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ 300 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. ನಾನು ಮತ್ತೆ DK ಶಿವಕುಮಾರ್ ಮತ್ತೆ ಇನ್ನ 8 ಜನ ಮಂತ್ರಿಗಳು, ನಾವೆಲ್ಲರೂ ಕೂಡ ಕಟ್ಟಿರುವ ಸ್ಟೇಟ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋದು, ಕ್ಯಾಬಿನೆಟ್ ಹಾಲ್ನಲ್ಲಿ ತೀರ್ಮಾನ ಮಾಡೋದು. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡೋದು. ನಾವು ಮೇ 20ಕ್ಕೆ ಅಧಿಕಾರಕ್ಕೆ ಬಂದ್ರೆ
ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಜಾರಿ ಮಾಡೋದು. ಇವು ಬೆಂಗಳೂರಿನಲ್ಲಿ ಜಾರಿಯಾದಂತಹ ಕಾರ್ಯಕ್ರಮಗಳು. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡೋದು. ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. ನಾವು ನುಡಿದಂತೆ ನಡೆದಿಲ್ವಾ? ನುಡಿದಂತೆ ನಡೆದಿಲ್ವೇನ್ರಿ? ಎಲ್ಲ ಹೆಣ್ಮಕ್ಳು ಕೂತಿದ್ದೀರಲ್ಲ, ನೀವು ಫ್ರೀಯಾಗಿ ಬಸ್ ನಲ್ಲಿ ತಿರುಗಾಡ್ತಾ ಇಲ್ವಾ? 200 ಯೂನಿಟ್ ವರೆಗೆ ಕರೆಂಟ್ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಯಾರು ಕೂಡ ಕರೆಂಟ್ ಕಟ್ಟಾಗಿಲ್ಲ, ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕಟ್ತೀರಾ? ಯಾರಿಗೆ ಕೈ ಎತ್ತಿ ನೋಡೋಣ. ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನು ಜಾರಿಗೆ ತಂದವರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ನರೇಂದ್ರ ಮೋದಿ ಅವರು ಅಲ್ಲ, ಮನಮೋಹನ್ ಸಿಂಗ್ ರವರು. ಮನಮೋಹನ್ ಸಿಂಗ್ ರವರು ಇದನ್ನು ಜಾರಿಗೆ ತಗೊಬಂದವರು. ಇವ್ರ ಕಾಲದಲ್ಲಿ ಇವರೇನು ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಮಾಡೋದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇವತ್ತು ಎಲ್ಲ ಶಕ್ತಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರಕ್ಕೆ 52,000 ಕೋಟಿ ರೂಪಾಯಿಗಳು ಬರ್ತಾ ಇದೆ, ಖರ್ಚಾಗ್ತಾ ಇದೆ. 52,000 ಕೋಟಿ ರೂಪಾಯಿಗಳು. ಈ 3 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,31,000 ಕೋಟಿ. ಇದನ್ನ ವಿರೋಧ ಮಾಡ್ತಾ ಇರೋರು ಯಾರು? ವಿರೋಧ ಮಾಡ್ತಾ ಇರೋದು? ಭಾರತೀಯ ಜನತಾ ಪಕ್ಷ. ಹೇಳಿದ್ರು ನರೇಂದ್ರ ಮೋದಿ ಅವರು, ಇವನ್ನ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಇಲ್ಲಿ ಲೀಡರ್ಗಳು ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ, ವಿಜೇಂದ್ರ ಇವರೆಲ್ಲ ಹೇಳಿದ್ರು ಇದನ್ನು ಮಾಡಬಾರದು, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ ಅಂತ ಹೇಳಿದ್ರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಯಶಸ್ವಿಯಾಗಿ, ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ನಮ್ಮ ಬಜೆಟ್ ಎಷ್ಟು ಗೊತ್ತಾ ಈ ವರ್ಷ? 4,48,004 ಕೋಟಿ ರೂಪಾಯಿಗಳು. 4,48,004 ಕೋಟಿ ರೂಪಾಯಿಗಳು. ಅದರ ಪ್ರತಿ ವರ್ಷ, ಈ ವರ್ಷ ಕಳೆದ ವರ್ಷ 4,09,000 ಕೋಟಿ ಇತ್ತು ಬಜೆಟ್. ಈ ವರ್ಷ 26-27ಕ್ಕೆ 4,48,004 ಕೋಟಿ, ಅಂದ್ರೆ 38,455 ಕೋಟಿ ಜಾಸ್ತಿ. 38,455 ಕೋಟಿ ಜಾಸ್ತಿ ಆಯ್ತು. ದಿವಾಳಿ ಆಗಿದ್ರೆ ಮಾಡಕ್ಕಾಯ್ತಿತ್ತ? ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಮಾಡಕ್ಕಾಯ್ತಿತ್ತು? ಹೆಚ್ಚು ಮಾಡಕ್ಕಾಯ್ತಿತ್ತ? ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನೆಲ್ಲ ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. ಮೇಟಿಯವರು ಇದಕ್ಕೆ
ಇವತ್ತಿನವರೆಗೆ ಮಾಡಿಲ್ಲ. ಅಪ್ಪರ್ ಕೃಷ್ಣ ಯೋಜನೆ, ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಕಾಂಗ್ರೆಸ್ ಕಾರಣ. ಆಗ ನೀವು 4 ವರ್ಷ ಇದರಲ್ಲಿ ಏನ್ ಮಾಡಿದ್ರಿ? 9 ವರ್ಷ, ಒಟ್ಟು 9 ವರ್ಷ ಕರ್ನಾಟಕದಲ್ಲಿ ಇದರಲ್ಲಿ ನೀವೇನ್ ಮಾಡಿದ್ರಿ? ಅಪ್ಪರ್ ಕೃಷ್ಣ ಮುಗಿಸ್ಬೋದಾಗಿತ್ತಲ್ಲ, 9 ವರ್ಷದಲ್ಲಿ ನೀವು ಮುಗಿಸಬಹುದಾಗಿತ್ತಲ್ಲ. ಕೂತ್ಕೊಳ್ರಿ, ಬಾವುಟ ಕೆಳಗಡೆ ಇಳಿ. 9 ವರ್ಷದಲ್ಲಿ ಮುಗಿಸಬಹುದಾಗಿತ್ತಲ್ಲ. ಯಾಕೆ ಜಮೀನು ಕಳ್ಕೊಂಡವರಿಗೆ ಪರಿಹಾರ ಕೊಡ್ಲಿಲ್ಲ? ಇವತ್ತು 13 ವರ್ಷಗಳ ಹಿಂದೆ ಇತ್ಯರ್ಥ ಆಯಿತು ಸುಪ್ರೀಂ ಕೋರ್ಟ್ ನಲ್ಲಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಲ್ಮಟ್ಟಿ ಡ್ಯಾಮ್ ಅನ್ನ ಏರಿಸಬೇಕು ಅಂತ ಹೇಳಿ, ಆಲ್ಮಟ್ಟಿ ಡ್ಯಾಮ್ ಅನ್ನ ಏರಿಸಬೇಕು. 519 ಮೀಟರ್ ಇಂದ 524 ಮೀಟರ್ ವರೆಗೆ ಏರಿಸಬೇಕು ಅಂತ ಆಯ್ತು. ಯಾಕೆ ಮಾಡ್ಲಿಲ್ಲ? ಯಾಕ್ರಿ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ ನೀವು? ಇದನ್ನ ಉತ್ತರ ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಈ ಎಲೆಕ್ಷನ್ ಅಲ್ಲಿ ಉತ್ತರ ಕೊಡಬೇಕು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು? ಬಿಜೆಪಿ ಕೈನಲ್ಲಿ. ಮತ್ತೆ ವೋಟ್ ಕೊಡ್ತೀರಾ ಅವ್ರಿಗೆ? ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಮಾಡುತ್ತೆ ನೆಕ್ಸ್ಟ್ ದಿನನೇ ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ ಎತ್ತರಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅದಕ್ಕೆ ನಾವು ಸುಮ್ಮನೆ ಇರಬಾರದು ಅಂತೇಳಿ ನಾನು ರೈತ ಪ್ರತಿನಿಧಿಗಳು ಕರೆದು, ಈ ಭಾಗದ ಶಾಸಕರನ್ನೆಲ್ಲ ಕರೆದು, ಮಂತ್ರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೆ. ಅವತ್ತು ತೀರ್ಮಾನ ಮಾಡಿದೆ, ಒಂದೇ ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. 1 ಎಕರೆಗೆ ಕುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ. ನೀವ್ಯಾಕೆ ಮಾಡಲಿಲ್ಲ? ನೀರಾವರಿ ಜಮೀನಿಗೆ 1 ಎಕರೆಗೆ 40 ಲಕ್ಷ ರೂಪಾಯಿ. ನೀವ್ಯಾಕೆ ಮಾಡಲಿಲ್ಲ? ಜೊತೆಗೆ ಈಗಾಗಲೇ ಚೆಕ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು ಪ್ರಾರಂಭವಾಗಿದೆ ಅಲ್ವೇಂದ್ರೆ? ಚೆಕ್ಗಳು ಕೂಡ ಕೊಡ್ಲಿಕ್ಕೆ ಪ್ರಾರಂಭ ಆಗಿದೆ. ಆದಷ್ಟು ಜಾಗ್ರತೆ, ಚೆಕ್ಗಳನ್ನು ಕೊಟ್ಟು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಭೇಟಿಯವರ ಇನ್ನೊಂದು ಕನಸಿತ್ತು. ಅದೇನಪ್ಪ ಕನಸು ಅಂತಂದ್ರೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಬಾಗಲಕೋಟೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತಕ್ಕಂಥದ್ದು ಬಹಳ ದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅವರು ಒತ್ತಾಯ ಸರ್ಕಾರದ ಮೇಲೆ ಮಾಡ್ತಾ ಇದ್ರು. 16-17ರಿಂದ ಒತ್ತಾಯ ಮಾಡ್ತಾ ಇದ್ರು. 16-17ರಲ್ಲಿ ಒತ್ತಾಯ ಮಾಡಿದ್ರು. ನಾನು ಈ ಸಾರಿ ಅಧಿಕಾರಕ್ಕೆ ಬಂದ್ಮೇಲೆ ಆಗ್ಲೇಬೇಕು, ಈ ಸಾರಿ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು ಅಂತ ಹಠ ಹಿಡಿದ್ರು. ನಾನು ಹೇಳಿದೆ ಸ್ವಲ್ಪ ಮುಂದಿನ ವರ್ಷ ಮಾಡೋಣ ಅಂತ ಹೇಳಿದೆ. ಇಲ್ಲ ಈ ವರ್ಷನೇ ಆಗ್ಬೇಕು ಅಂತ ಹೇಳಿದ್ರು. 25-26ರ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡದೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಈ ವರ್ಷ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಶಂಕುಸ್ಥಾಪನೆ ಮಾಡಿದೀವೋ ಇಲ್ಲ? ಮಾಡಿದೀವೋ ಇಲ್ಲ? ಅವತ್ತೇ ಚೆಕ್ಗಳನ್ನು ಕೂಡ ಕೊಟ್ಟ ಇಲ್ವಾ? ಆದ್ರೆ ಮೇಟಿಯವರು ಇರಲಿಲ್ಲ. ಮೇಟಿಯವರು ಪಾಪ ಅಷ್ಟೊಂದು ಆಸೆ ಇಟ್ಕೊಂಡಿದ್ರು. ಬಡವರ ಮಕ್ಕಳು ಡಾಕ್ಟರ್ಗಳಾಗ್ಲಿ, ಬಾಗಲಕೋಟೆ ಜಿಲ್ಲೆ ಪಕ್ಕದ ಜಿಲ್ಲೆಗಳಿಗೆಲ್ಲ ಉತ್ತಮವಾದಂತಹ ಗುಣಮಟ್ಟದ ಆರೋಗ್ಯ ಸೇವೆ ಸಿಕ್ಲಿ ಅಂತಕ್ಕಂಥ ಕನಸು ಅವ್ರಿಗೆ ಇದ್ದದ್ದು. ಅದಕ್ಕೋಸ್ಕರನೇ ಒಳ್ಳೆ ಆರೋಗ್ಯ ಸೇವೆ ಸಿಗಬೇಕು ಅಂತೇನೆ ಅವ್ರ ಕುಟುಂಬದಲ್ಲೇ 6 ಜನ ಡಾಕ್ಟರ್ಗಳಾಗಿದ್ದಾರೆ. ಈಗ 6 ಜನ ಡಾಕ್ಟರ್ಗಳು ಮಾಡಿದ್ದಾರೆ. ಇದು ಅವರ ಕನಸು. ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು.
ನೀವು ಓಟ್ ಹಾಕ್ಬೇಕು. ಯಾರಿಗೆ ಓಟ್ ಹಾಕ್ತೀರಿ ಹೇಳಿ? ಓಟ್ ಯಾರಿಗ್ರಿ ಹಾಕ್ತೀರಿ? HY ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವ್ರ ಮಗ ಉಮೇಶ್ ಮೇಟಿಯವರು ಗೆಲ್ಲೇಬೇಕು. ಗೆಲ್ಲಬೇಕ ಬೇಡ? ನಮ್ಮ ಪಕ್ಷ ಇದೆಯಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಹಿಂದೂಗಳಿರ್ಲಿ, ಮುಸಲ್ಮಾನರಿರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಜಾತಿ ಮಾಡಲ್ಲ, ಧರ್ಮ ನೋಡಲ್ಲ. ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದರು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ, ಅವರ ಸ್ವಾವಲಂಬಿಗಳಾದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇದೆ. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಮಾಡಿದವರು ಯಾರು? ಬಿಜೆಪಿಯವರ? ಬಿಜೆಪಿಯವರಂದ್ರೆ ಸಿದ್ದರಾಮಯ್ಯ. ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಕೂಡ ಬಸವಣ್ಣನವರ ಜಯಂತಿ ದಿನನೇ 2013 ತಾರೀಕು, ಮೇ 13 ತಾರೀಕು ಪ್ರಮಾಣ ವಚನ ತಗೊಂಡದ್ದು. ಮುಖ್ಯಮಂತ್ರಿಯಾಗಿ 2013 ತಾರೀಕು ಮೇ ತಿಂಗಳು. ಬಿಜೆಪಿಯವರು ಯಾಕೆ ಯಡಿಯೂರಪ್ಪ ಮಾಡಲಿಲ್ಲ? ಬಸವರಾಜ ಬೊಮ್ಮಾಯಿ ಯಾಕೆ ಮಾಡಲಿಲ್ಲ? ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಗೆ ತೋಟ ಆಗ್ಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯಲಿಕ್ಕೆ ಹೋಗಲ್ಲ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಾತಿ ಒಡೆಯಕ್ಕೆ ಹೋಗಲ್ಲ. ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕೆಟ್ಟದು, ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕೆಟ್ಟದು, ಆ ಕೆಲಸ ಯಾವತ್ತೂ ನಾವು ಮಾಡಲ್ಲ. ನಮ್ಗೆ ಓಟ್ ಹಾಕ್ಬೇಕಲ್ವಾ? 2 ವರ್ಷ ನಮ್ದೇ ಸರ್ಕಾರ ಇರ್ತದೆ. ಬಾಗಲಕೋಟೆ ಕೆಲಸ ಆಗ್ಬೇಕಾದ್ರೆ ಇವತ್ತು ವ್ಯಾಪಾರಗಾರರು ಇಲ್ಲಿದ್ದಾರೆ, ಆ ವ್ಯಾಪಾರಗಾರರ ಜೊತೆ ನಾನು ಇವತ್ತೇನು ಆಶ್ವಾಸನೆ ಕೊಡಲ್ಲ, ನಿಮ್ ಜೊತೆ ಇಲ್ಲಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಜೊತೆ ನಾವು ಇರ್ತೀವಿ. ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು, ಇವ್ರ ಜೊತೆ ಇರ್ತಕ್ಕಂಥದ್ದು. ಇದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡೋದು ಸಿದ್ದರಾಮಯ್ಯ. ಹೊಟ್ಟೆ ಉರಿ ಅವರಿಗೆ. ಸಿದ್ದರಾಮಯ್ಯ 2 ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಹೊಟ್ಟೆ ಉರಿ. ಯಾಕಂದ್ರೆ ಯಡಿಯೂರಪ್ಪ ಇದಾರಲ್ಲ, ಪಾಪ 2 ವರ್ಷ ಆದದ್ದು, ಹಿಂಭಾಗಲಿಂದ ಬಂದದ್ದು. ಅವರು ಟರ್ಮ್ನು ಮುಗಿಸ್ಲಿಲ್ಲ ಅವರು ಪಾಪ.
ಇವತ್ತು ದೇವರಾಜ ಅರಸ್ ನಂತರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ಇದೇ ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೈಯೆಸ್ಟ್ ಅವಧಿಗೆ ಮುಖ್ಯಮಂತ್ರಿ ಆಗಿರೋರು ಯಾರು? ನಾನು ವಿಶ್ವಾಸ ದ್ರೋಹಿಯಾಗಿರಾಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? 17 ಬಜೆಟ್ಗಳು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ದಯಮಾಡಿ 9ನೇ ತಾರೀಕು ತಾವೆಲ್ಲ ಮತಗಟ್ಟೆಗೆ ಹೋಗ್ಬೇಕು. ಇವ್ರ ನಂಬರು ಒಂದು ಎಷ್ಟು? ಇವ್ರ ಕ್ರಮ ಸಂಖ್ಯೆ ಚಿಹ್ನೆ ಯಾವುದು? ದಯಮಾಡಿ ಎಲ್ಲ ಹೇಳ್ತಾರೆ ಬಾಗಲಕೋಟೆ ನಗರದಲ್ಲಿ ಬಿಜೆಪಿಗೆ ವೋಟ್ ಜಾಸ್ತಿ, ಈ ಸಾರಿಯೇ ಅದು ಬದಲಾವಣೆ ಆಗ್ತದೆ. ಈ ಸಾರಿ ಬದಲಾವಣೆ ಆಗ್ತದೆ. 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು. ಅದರಿಂದ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ನೀವೆಲ್ಲ ವೋಟ್ ಹಾಕಿ ಗೆಲ್ಲಿಸ್ಕೊಳ್ಬೇಕು. HY ಮೇಟಿಯವರ ಆತ್ಮಕ್ಕೆ ಶಾಂತಿಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.